ಆಸ್ಪತ್ರೆ ಬಿಲ್ ಕಟ್ಟದೆ ಕೊಟ್ಟಂತ ಭರವಸೆಯನ್ನ ಮರೀತಾ ರಾಜ್ಯ ಸರ್ಕಾರ. ಯುಜಿಸಿ ಅನ್ನುವಂಥ ಅಪರೂಪದ ಕಾಯಿಲೆಯಿಂದ ಚಾಂದಿನಿ ಅನ್ನುವಂಥ 33 ವರ್ಷದ ಯುವತಿ ಬಳಲ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ನಾವೂರಿನ ನಿವಾಸಿ ಈ ಚಾಂದಿನಿ. ಈಕೆಗಿರುವಂತಹ ಈ ವಿಚಿತ್ರವಾದಂತಹ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಸದನದಲ್ಲೇ ಚರ್ಚೆಯಾಗಿತ್ತು. ಆಗ ಸದನದಲ್ಲಿ ಚಿಕಿತ್ಸೆಯ ಭರವಸೆಯನ್ನ ಕೊಡುವಂತಹ ಕೆಲಸವನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದಿದ್ರು ಚಾಂದಿನಿ. ಆದ್ರೆ ಈಗ ಆಸ್ಪತ್ರೆಯ ಬಿಲ್ ಕಟ್ಟದೆ ಸರ್ಕಾರ ನಿರ್ಲಕ್ಷ್ಯ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಚಿಕಿತ್ಸೆ ಸಿಗದೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆಯುವಂತಹ ಪರಿಸ್ಥಿತಿ ಚಾಂದಿನಿಯವರಿಗೆ ನಿರ್ಮಾಣವಾಗಿದೆ. ಬಹಳ ಅಪರೂಪದ ಕಾಯಿಲೆಯಂತೆ ಇದು. ಕೆಲವರಿಗೆ ಜಗತ್ನಲ್ಲಿ ಕಾಣಿಸಿಕೊಳ್ಳುವಂತಹ ಕಾಯಿಲೆ. ಆ ಕಾಯಿಲೆಯಿಂದ ಚಾಂದಿನಿ ಬಳಲ್ತಿದ್ದಾರೆ. 33 ವರ್ಷದ ಯುವತಿ ಚಾಂದಿನಿ. ಯುಜಿಸಿ ಅನ್ನುವಂತಹ ಸಿಂಡ್ರೋಮ್. ಈ ಸಿಂಡ್ರೋಮ್ ಇರುವವರಿಗೆ ಅವ್ರು ನೀರು ಕುಡಿದ್ರು ಅವ್ರ ದೇಹಕ್ಕದು ವಿಷ ಆಗುವಂತಹ ಚಾನ್ಸಸ್ ಇರುತ್ತಂತೆ. ಅಂಥದ್ದೊಂದು ಮಾರಣಾಂತಿಕ ಕಾಯಿಲೆಯಿಂದ ಚಾಂದಿನಿ ಬಳಲ್ತಾ ಇರೋದು. ಹೇಗಿದ್ದವರು ಹೇಗಾಗಿದ್ದಾರೆ ನೋಡಿ. ಆಸ್ಪತ್ರೆಯ ಬೆಡ್ ಮೇಲೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಈ ಕಾಯಿಲೆಯಿಂದ ಒದ್ದಾಡ್ತಿದ್ದಾರೆ ಚಾಂದಿನಿ. ಈ ಹಿಂದೆ ಹೈದರಾಬಾದ್ನ ಎಐಜಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆಸ್ಪತ್ರೆ ಬಿಲ್ 34 ಲಕ್ಷ ಆಗಿದೆ. ಕಟ್ಟೋಕಾಗದೆ ಡಿಸ್ಚಾರ್ಜ್ಗೆ ಪರದಾಡಿದ್ರು ಚಾಂದಿನಿ. ಆ ಸಂದರ್ಭದಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಗೆ ಇಮೇಲ್ ಕೂಡ ಮಾಡಿದ್ರು ಚಾಂದಿನಿ. ಆರೋಗ್ಯ ಸಚಿವ, ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮೇಲ್ ಮಾಡಿದ್ರು. 2024 ಜುಲೈ 4ನೇ ತಾರೀಕು ಅವರು ಇಮೇಲ್ ಮೂಲಕ ಇಂಥದ್ದೊಂದು ಮನವಿಯನ್ನ ಮಾಡಿದ್ದು. ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ದುಡ್ಡು ಕಟ್ಟುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಚಿಕಿತ್ಸೆಯನ್ನ ಪಡೆಯುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯಾಮರಣ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಆಗ ಸದನದಲ್ಲಿ ಈ ವಿಚಾರ ಚರ್ಚೆಯಾಗಿತ್ತು. ಚಿಕಿತ್ಸೆಯನ್ನ ಕೊಡಿಸುವಂಥ ಭರವಸೆಯನ್ನ, ಚಿಕಿತ್ಸಾ ವೆಚ್ಚವನ್ನ ಭರಿಸುವಂಥ ಭರವಸೆಯನ್ನ ಆರೋಗ್ಯ ಸಚಿವರು ನೀಡಿದ್ರು. ಆದ್ರೆ ಹಾಗೆ ಭರವಸೆ ಕೊಟ್ಟಂತಹ ಸರ್ಕಾರ, ಆರೋಗ್ಯ ಸಚಿವರು ತಮ್ಮ ಭರವಸೆಯನ್ನ ಮರೆತಿದ್ದಾರೆ, ಮಾತನ್ನ ಮರ್ತಿದ್ದಾರೆ ಅಂತ ಹೇಳಿ ಈಗ ಆರೋಪ ಕೇಳಿ ಬರ್ತಾ ಇರೋದು. ಯಾಕಂದ್ರೆ ಆಸ್ಪತ್ರೆಗೆ ಕಟ್ಟಬೇಕಾದಂತಹ ಬಿಲ್ ಅನ್ನ ಸರ್ಕಾರ ಕಟ್ಟಿಲ್ಲ. ಹೀಗಾಗಿ ಮೊನ್ನೆಯಷ್ಟೇ ಡಿಸ್ಚಾರ್ಜ್ ಆಗಿ ಈಗ ಮತ್ತೆ ಆರೋಗ್ಯ ಹದಗೆಟ್ಟು ಅದೇ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಹೋದ್ರೆ ಆಸ್ಪತ್ರೆಯವರೇ ಇವರನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಿದಾರಂತೆ. ಯಾಕಂದ್ರೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಆಗಿರುವಂತಹ ಬಿಲ್ನ ಹಣವೇ ಬಂದಿಲ್ಲ, ನಾವು ಹೇಗೆ ನಿಮಗೆ ಚಿಕಿತ್ಸೆ ಕೊಡೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಿದಾರಂತೆ. ಹಾಗಾಗಿ ಚಾಂದಿನಿ ಕುಟುಂಬ ಆತಂಕಕ್ಕೊಳಗಾಗಿದೆ. ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಅಪರೂಪದ ಕಾಯಿಲೆಗೆ ಹಣದ ಮೂಲಕ ಸಹಾಯ ಮಾಡೋಕ್ಕಾಗಲ್ಲ. ಕಾಯಿಲೆಗೆ ಚಿಕಿತ್ಸೆ ಕೊಡಿಸೋಕೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕೆಪಾಸಿಟಿ ಇದೆ. ಖಾಸಗಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ರೆ ಹಣದ ನೆರವನ್ನ ನೀಡೋಕ್ಕಾಗಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆಯಂತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಬಹುದು, ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಸದನದಲ್ಲಿ ಭರವಸೆಯನ್ನ ಕೊಟ್ಟಿದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಅದಾದ ನಂತರ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೊಡುವಂತೆ ಆರೋಗ್ಯ ಇಲಾಖೆಯೇ ಸೂಚಿಸಿತ್ತು. ಚಾಂದಿನಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಜಯದೇವ, ಇಂದಿರಾ ಗಾಂಧಿ, ನಾರಾಯಣ ಹೃದ್ರೋಗ ಆಸ್ಪತ್ರೆಗೆ ಸೂಚನೆಯನ್ನ ಕೊಡಲಾಗಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದಲೇ ಹೋಗಿದ್ದಂತಹ ಸೂಚನೆ ಇದು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಣಕಾಸಿನ ನೆರವನ್ನ ನೀಡೋಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು. ನಾರಾಯಣ ಹೃದ್ರೋಗ ಆಸ್ಪತ್ರೆಯಲ್ಲಾದಂತಹ ಚಿಕಿತ್ಸಾ ವೆಚ್ಚ ಏನಿದೆ ಅದನ್ನು ಭರಿಸಬೇಕು ಅಂತ ಹೇಳಲಾಗಿತ್ತು. ಆದ್ರೆ ಈಗ ಆ ಆಸ್ಪತ್ರೆಯಲ್ಲಾಗಿರುವಂತಹ ಬಿಲ್ ಏನಿದೆ 19 ಲಕ್ಷ ಬಿಲ್ ಆಗಿದೆಯಂತೆ, ಅದನ್ನು ಕಟ್ಟಿಲ್ಲ. ಮೊನ್ನೆಯಷ್ಟೇ ಆಸ್ಪತ್ರೆಯಿಂದ ಚಾಂದಿನಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ರು. ಈಗ ಮತ್ತೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ದ ಹಾಗೆ ಮತ್ತೆ ಅದೇ ಆಸ್ಪತ್ರೆಗೆ ಬಂದ್ರೆ ಆಸ್ಪತ್ರೆಯವರು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ದಯವಿಟ್ಟು ನನಗೆ ಸಹಾಯ ಮಾಡಿ, ಕೊಟ್ಟ ಮಾತನ್ನ ಮರಿಬೇಡಿ ಅಂತ ಹೇಳಿ ಚಾಂದಿನಿ ಹಾಗೆ ಅವರ ಕುಟುಂಬ ಮನವಿ ಮಾಡ್ಕೊಳ್ತಾ ಇದೆ. ಈ ಹಿಂದೆ ಸದನದಲ್ಲಿ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಯಾವ ರೀತಿಯಾಗಿ ಭರವಸೆ ಕೊಟ್ಟಿದ್ರು ಆ ವಿಡಿಯೋ ಒಂದ್ಸಲ ನೋಡ್ಕೊಂಡ್ ಬರೋಣ. ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವ ವಿಶೇಷ ಕಾಯಿಲೆಯನ್ನು ಪತ್ತೆ ಹಚ್ಚಲು ಶ್ರಮಿಸುತ್ತಿರುವ ವೈದ್ಯರಿಗೆ ಮತ್ತು ಚಾಂದಿನಿ ಅವರ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಿ ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿರುವ ಮಂಗಳೂರು ಕೆಎಂಸಿ ಆಸ್ಪತ್ರೆಗೆ ವೈದ್ಯರ ತಂಡ ಕಳುಹಿಸಿ ಚಾಂದಿನಿ ಚಿಕಿತ್ಸೆಗೆ ಎಲ್ಲ ವೆಚ್ಚವನ್ನು ಸರ್ಕಾರದಿಂದ ಭರಿಸುವಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ಒಂದು ಜೀವವನ್ನು ಉಳಿಸುವ ಕೆಲಸ ಸರ್ಕಾರ ಮಾಡಿಕೊಡಬೇಕು ಅಂತೇಳುವಂಥದ್ದು ನನ್ನ ಬೇಡಿಕೆ ಆಗಿದೆ. ಈ ವಿಷಯವು ಸಾರ್ವಜನಿಕ ಮಹತ್ವವುಳ್ಳ ವಿಚಾರವಾಗಿದ್ದು ಮಾನ್ಯ ಮುಖ್ಯಮಂತ್ರಿ ಅವರನ್ನು ಮತ್ತು ಮಾನ್ಯ ಆರೋಗ್ಯ ಸಚಿವರನ್ನ ಗಮನಕ್ಕೆ ಶೂನ್ಯ ವೇಳೆಯಲ್ಲಿ ತರಲು ಬಯಸ್ತೇನೆ. ಆಸ್ಪತ್ರೆಯಿಂದ ಬಿಡಿಸಿ
ಅಥವಾ ಇಲ್ಲಿ ದಯಾಮರಣ ನೀಡಿ ಅಂತ ಪತ್ರಿಕೆಯಲ್ಲಿ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಸಚಿವರು ಇದನ್ನು ಸ್ಪಂದಿಸಬೇಕಾಗಿ ಕೋರ್ತೇನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಐವನ್ ಡಿಸೋಜ ಅವರು ಏನು ಶ್ರೀಮತಿ ಚಾಂದಿನಿ ಅವರ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಶೂನ್ಯ ವೇಳೆಯಲ್ಲಿ. ನಾನು ಕೂಡ ಅವರನ್ನು ಭೇಟಿ ಮಾಡಿದ್ದೆ, ಆಸ್ಪತ್ರೆಯಲ್ಲಿ ಕೂಡ ಭೇಟಿಯಾಗಿದ್ದೆ. ಅವರಿಗೆ ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಧ್ಯತೆ ಇದೆ. ಯಾಕಂದರೆ ಈ ರೇರ್ ಆ್ಯಂಡ್ ಹೈ ಕಾಸ್ಟ್ ಡಿಸೀಸ್ ಅಂತ ಏನು ಬರ್ತದೆ, ವಿರಳ ಕಾಯಿಲೆಗಳು, ಅದರಲ್ಲಿ ಅವರಿಗೆ ಸಹಾಯ ಮಾಡೋ ಅವಕಾಶ, ನೇರವಾಗಿ ಆರ್ಥಿಕ ಸಹಾಯ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಅವರಿಗೆ ಚಿಕಿತ್ಸೆಗೆ ಅಗತ್ಯ ಇರುವಂಥದ್ದಕ್ಕೆ ಆಸ್ಪತ್ರೆ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದೇ ಅವರು ಈ ನಮ್ಮ ನೋಂದಾಯಿತ ಆಸ್ಪತ್ರೆ ದಾಖಲಾದರೆ ಅಲ್ಲಿ ನಾವು ಅವ್ರಿಗೆ ಚಿಕಿತ್ಸೆ ನೀಡ್ಬೋದು. ಅವ್ರಿಗೆ ಈ ವಿಷಯದ ಬಗ್ಗೆ ಅವರಿಗೆ ನಾವು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಡಿಸೆಂಬರ್ 7ನೇ ತಾರೀಕೆ ಅವ್ರಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದು. ತಾವು ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ ಇಲ್ಲಿ ಅವರು ಬಂದು ಭೇಟಿ ನೀಡಿ ಅಲ್ಲಿ ತಪಾಸಣೆ ಮಾಡಿಸ್ಕೊಂಡ ನಂತರ ಅಲ್ಲಿ ಮುಂದಿನ ಅವ್ರಿಗೆ ಚಿಕಿತ್ಸೆಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೋದು. ಬೇರೆ ಬೇರೆ ಕಡೆ ಆಸ್ಪತ್ರೆಗಳಿಗೆ ಹೋಗಿ ತೊಗೊಳ್ತಕ್ಕಂಥದ್ದು ನೇರವಾಗಿ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತಲೂ ಕೂಡ ಇದೆ. ಖಂಡಿತ ಅವರು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದು ನಮ್ಮಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಮುಖ್ಯಮಂತ್ರಿಯವರ ಒಂದು ರಿಲೀಫ್ ಫಂಡಿಂದ ಕೂಡ ಹಣ ಕೊಡಿಸಿದ್ದು ಹಿಂದೆ, ಆ ಹಣನೂ ಕೂಡ ಅವ್ರಿಗೆ ಕೊಡಿಸಿದ್ದು. ಈಗ ನಮ್ಮಲ್ಲಿ ಬಂದು ಈ ರೇರ್ ಆ್ಯಂಡ್ ಹೈ ಕಾಸ್ಟ್ ಡಿಸೀಸಸ್ ನಿಯಮದ ಅಡಿಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದಕ್ಕೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಅವ್ರು ಬಂದು ದಾಖಲಾದರೆ ಅದು ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವಕಾಶ ಇದೆ. ಮಾನ್ಯ ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.